ನಿವೃತ್ತ ಡಿಜಿಪಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಗ್ಯಾರಂಟಿ ನ್ಯೂಸ್ನಲ್ಲಿ ಓಂ ಪ್ರಕಾಶ್ ಹತ್ಯೆಯ ಎಕ್ಸ್ಕ್ಲೂಸಿವ್ ದೃಶ್ಯ. ಭಯಾನಕ, ಭಯಂಕರ, ಬ್ರೂಟಲ್ ಮರ್ಡರ್. ಗ್ಯಾರಂಟಿ ನ್ಯೂಸ್ನಲ್ಲಿ ಓಂ ಪ್ರಕಾಶ್ ಮೃತದೇಹದ ಎಕ್ಸ್ಕ್ಲೂಸಿವ್ ದೃಶ್ಯ. ಗ್ಯಾರಂಟಿ ನ್ಯೂಸ್ನಲ್ಲಿ ಓಂ ಪ್ರಕಾಶ್ ಹತ್ಯೆಯ ಯಾವ ರೀತಿಯಾಗಿ ಆಯಿತು ಅನ್ನೋದರ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿ. ಭಯಾನಕ, ಭಯಂಕರ, ಬ್ರೂಟಲ್ ಮರ್ಡರ್. ಓಂ ಪ್ರಕಾಶ್ ಮನೆಯಲ್ಲಿ ಎಲ್ಲಿ ನೋಡಿದ್ರು ರಕ್ತ ರಕ್ತ ರಕ್ತ. ಪತಿಯ ಮುಖವನ್ನ ಬೆಡ್ಶೀಟ್ ನಿಂದ ಸುತ್ತಿ ಕೆಳಗೆ ತಳ್ಳಿ ಮನಬಂದಂತೆ ಹಲ್ಲೆ ನಡೆಸಿ ಹತ್ಯೆಗೈದಿರೋ ಖಾರದ ಪುಡಿ ಪಲ್ಲವಿ. ಮನೆಯ ಹಾಲ್ನಲ್ಲೇ ಹೆಣವಾದ ನಿವೃತ್ತ ಐಜಿಪಿ ಓಂ ಪ್ರಕಾಶ್. ಗ್ಯಾರಂಟಿ ನ್ಯೂಸ್ನಲ್ಲಿ ಓಂ ಪ್ರಕಾಶ್ ಮೃತದೇಹದ ಎಕ್ಸ್ಕ್ಲೂಸಿವ್ ದೃಶ್ಯ. ಯಾವ ರೀತಿಯಾಗಿ ಹಲ್ಲೆ ಮಾಡಲಾಯಿತು, ಯಾವ ರೀತಿಯಾಗಿ ಕೊಲೆ ಮಾಡಲಾಯಿತು ಅನ್ನೋದರ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತ್ರ. ಓಂ ಪ್ರಕಾಶ್ ಮನೆಯಲ್ಲಿ ಯಾವ ಕಡೆ ನೋಡಿದ್ರು, ಎತ್ತ ನೋಡಿದ್ರು ಬರೀ ರಕ್ತ ರಕ್ತ ರಕ್ತನೇ ಸಿಗ್ತಾ ಇದೆ. ಪತಿಯ ಮುಖವನ್ನ ಬೆಡ್ಶೀಟ್ ನಲ್ಲಿ ಕೂಡ ಮುಚ್ಚಿದ್ದಾರೆ. ಬೆಡ್ಶೀಟ್ ನಲ್ಲಿ ಮುಚ್ಚಿ ಕೊಲೆ ಮಾಡಲಾಗಿದೆ. ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಫುಟೇಜ್ ಗಳನ್ನ ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಕೊಲೆ ಮಾಡಲಾಗಿದೆ. ಇಷ್ಟು ಬೀಭತ್ಸವಾಗಿ ಯಾವ ಅಧಿಕಾರಿಯ ಕೊಲೆ ಕೂಡ ಈ ಹಿಂದೆ ಆಗಿರ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಪಾಪ ಕೊಲೆ ಮಾಡಲಾಗಿದೆ. ದೃಶ್ಯಗಳನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ಇಷ್ಟು ಬೀಭತ್ಸವಾಗಿ, ಇಷ್ಟು ಭೀಕರವಾಗಿ ಕೊಲೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ. ಆದ್ರೆ ಆ ಒಂದು ದೃಶ್ಯಗಳನ್ನ ನಾವು ತೋರಿಸೋ ಹಾಗಿಲ್ಲ. ಮಾಧ್ಯಮದ ಮುಖಾಂತರ ನಮಗೆ ತೋರಿಸುವಂತಹ ಅವಕಾಶ ಇಲ್ಲ. ಸೊ ಹಾಗಾಗಿ ನಾವು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ ದೃಶ್ಯಗಳನ್ನ. ಅಷ್ಟರ ಮಟ್ಟಿಗೆ ಎತ್ತ ನೋಡಿದ್ರು ಕೂಡ ರಕ್ತ 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 ಸಿಗ್ತಾ ಇದೆ, ರಕ್ತ ಕಾಣೋದಕ್ಕೆ ಸಿಗ್ತಾ ಇದೆ. ರಾ ಫುಟೇಜ್ ನೋಡ್ಬಿಟ್ರೆ ನಿಜಕ್ಕೂ ವಾಮಿಟ್ ಮಾಡ್ಕೊಳ್ಬಿಡ್ತೀರಾ, ಅಷ್ಟು ರಕ್ತ ಸಿಗ್ತಾ ಇದೆ. ಅವರ ಮುಖದಲ್ಲಿ ಖಾರದ ಪುಡಿ ಹಾಕಿ ಅವರನ್ನ ಕೊಲೆ ಮಾಡಿದ್ರಲ್ಲ, ಸ್ಟ್ಯಾಪ್ ಮಾಡಿ ಕೊಲೆ ಮಾಡಿದ್ರಲ್ಲ, ಆ ಒಂದು ದೃಶ್ಯವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಭಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಅಷ್ಟು ಬೀಭತ್ಸವಾಗಿ ಕೊಲೆ ಮಾಡಲಾಗಿದೆ. ನಾನು ಕೇಳ್ತೇನೆ ಈಗ ಇದೇ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ. ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ಇದೇ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ. ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ಇದೇ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ. ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ಇದೇ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ. ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ಇದೇ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ. ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ಇದೇ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ. ಶಿಫ್ಟ್ ಮಾಡಿದ್ರೆ
ನಾನು ಕೇಳ್ತೇನೆ ಈಗ ನಿಮಗೆ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ನಿಮಗೆ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ನಿಮಗೆ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ನಿಮಗೆ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ನಿಮಗೆ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ನಿಮಗೆ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ನಿಮಗೆ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ನಿಮಗೆ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ ಶಿಫ್ಟ್ ಮಾಡಿದ್ರೆ ನಾನು ಕೇಳ್ತೇನೆ ಈಗ ನಿಮಗೆ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ ಶಿಫ್ಟ್ ಮಾಡಿದ್ರೆ ಚಾಕು ಗೀಕು ಎಲ್ಲ ಇದೆ ಏನು ಅಂತ ಹೇಳೋದು ಹಾಂ ಓಂ ಪ್ರಕಾಶ್ ಸಾಹೇಬ್ರ ಏನು ಗೊತ್ತಿಲ್ಲ ಸರ್ ಅದ್ರಿಗೆ ಅವರು ಆಂಬುಲೆನ್ಸ್ ತಗೊಬಿಡಿ ಸರ್ ಓಂ ಪ್ರಕಾಶ್ ಸಾಹೇಬ್ ಫುಲ್ಲು ಚಾಕು ಎಲ್ಲ ಇದು ಮಾಡಿದ್ದಾರೆ, ಬ್ಲಡ್ ಎಲ್ಲ ಹಾಕಿದ್ದಾರೆ, ಫುಲ್ಲು ಬಟ್ಟೆ ಸುತ್ತಿದ್ದಾರೆ. ಚಾಕು ಗೀಕು ಎಲ್ಲ ಇದೆ ಏನು ಅಂತ ಹೇಳೋದು ಹಾಂ ಓಂ ಪ್ರಕಾಶ್ ಸಾಹೇಬ್ರ ಏನು ಗೊತ್ತಿಲ್ಲ ಸರ್ ಅದ್ರಿಗೆ ಅವರು ಆಂಬುಲೆನ್ಸ್ ತಗೊಬಿಡಿ ಹೇಳಿದ್ದೀರಾ ಸರ್ ಸರ್ ಓಂ ಪ್ರಕಾಶ್ ಸಾಹೇಬ್ ಫುಲ್ಲು ಚಾಕು ಎಲ್ಲ ಇದು ಮಾಡಿದ್ದಾರೆ, ಬ್ಲಡ್ ಎಲ್ಲ ಹಾಕಿದ್ದಾರೆ, ಫುಲ್ಲು ಬಟ್ಟೆ ಸುತ್ತಿದ್ದಾರೆ. ಚಾಕು ಗೀಕು ಎಲ್ಲ ನಾನು ಕೇಳ್ತೇನೆ ಈಗ ನಿಮಗೆ ಶಿಫ್ಟ್ ಮಾಡೋಣ ಹಿಂಗೆ ಇರಲಿ ಅಂತ ನೋಡಿ, ಈ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮರ್ಡರ್ ದೃಶ್ಯದ 1 ಮತ್ತೆ ಮರ್ಡರ್ ದೃಶ್ಯದ 2 ಗಮನಿಸ್ತಾ ಇದ್ದೀರಿ. ಮನೆಯ ಹಾಲ್ನಲ್ಲೇ ಹೆಣವಾಗಿ ಬಿದ್ದಿದ್ದಾರೆ ಓಂ ಪ್ರಕಾಶ್ ಅವರು. ಅವರ ಮುಖಕ್ಕೆ ಬಟ್ಟೆಯನ್ನ ಸುತ್ತಿದ್ದಾರೆ, ಅಂದ್ರೆ ಬೆಡ್ಶೀಟ್ ಅನ್ನ ಸುತ್ತಿದ್ದಾರೆ. ಬೆಡ್ಶೀಟ್ ಅನ್ನ ಸುತ್ತಿ ಬರ್ಬರವಾಗಿ ಮನಬಂದಂತೆ ಹಲ್ಲೆಯನ್ನ ಮಾಡಲಾಗಿದೆ. ಇನ್ನು ಅವರ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮುಖಕ್ಕೆ ಖಾರದ ಪುಡಿಯನ್ನ ಎರಚಲಾಗಿದೆ. ಖಾರದ ಪುಡಿ ಎರಚಿ ಆ ರಕ್ತ ಪೂರ್ತಿ ಕೂಡ ಮನೆಯ ಹಾಲಲ್ಲೆಲ್ಲ ಕೂಡ ಚಿಂಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಬೀಭತ್ಸವಾಗಿ ಅವರನ್ನ ಕೊಲೆ ಮಾಡಲಾಗಿರುವಂಥದ್ದು. ಓಂ ಪ್ರಕಾಶ್ ಅವರನ್ನ ಅಲ್ಲಿನ ಅಧಿಕಾರಿಗಳು, ಅಂದ್ರೆ ಸ್ಥಳಕ್ಕೆ ಹೋದಂತಹ FSL ಟೀಮ್ ಅಧಿಕಾರಿಗಳು ನೋಡಿದಂತಹ ಸಂದರ್ಭದಲ್ಲಿ ಇವರು ಓಂ ಪ್ರಕಾಶ್ ಅವರ
ಅಂತ ಹೇಳಿ ಒಂದು ಕ್ಷಣ ಶಾಕಿಗೊಳಗಾಗ್ತಾರೆ ಅಧಿಕಾರಿಗಳು. ಅದೇ ರೀತಿಯಾಗಿ ಅವರ ಪಲ್ಸ್ ಅನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಪಲ್ಸ್ ಸಿಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳಿದಂತಹ ಸಂದರ್ಭದಲ್ಲಿ ಇಲ್ವಾ ಪಲ್ಸ್ ಸಿಗ್ತಾ ಇಲ್ವಾ ಅಂತ ಹೇಳಿ ಅಧಿಕಾರಿಗಳು ಅರೆ ಕ್ಷಣ ಶಾಕಿಗೊಳಗಾಗ್ತಾರೆ. ಇನ್ನೂ ಬದುಕಿದ್ದಾರೋ ಏನೋ ಚೆಕ್ ಮಾಡೋಣ, ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋಣ, ದಾಖಲು ಮಾಡೋಣ ಅನ್ನುವಂತಹ ಮಟ್ಟಿಗೆ ಇರ್ತಾರೆ ಪಾಪ ಅಧಿಕಾರಿಗಳು. ಬಟ್ ಆದ್ರೆ ಎಲ್ಲವೂ ಆಗಿ ಹೋಗ್ಬಿಟ್ಟಿರುತ್ತೆ, ಅಷ್ಟರಲ್ಲಾಗ್ಲೇ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಗ್ಬಿಟ್ಟಿರುತ್ತೆ. ಅಧಿಕಾರಿಗಳೇ ಒಂದು ಕ್ಷಣ ಅರೆ ಕ್ಷಣ ದಂಗಾಗಿ ಹೋಗ್ಬಿಟ್ಟಿದ್ದಾರೆ. ಇದು ನಿಜವಾಗ್ಲೂ ಓಂ ಪ್ರಕಾಶ್ ಅವರ ಬಾಡಿನಾ? ಇದು ಅವರೇನಾ? ಹೇಗಿದ್ದಂತಹ ವ್ಯಕ್ತಿ ಈ ರೀತಿಯಾಗಿ ಬೀಭತ್ಸವಾಗಿ ಕೊಲೆ ಆಗ್ತಾರೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಮತ್ತೆ ಶಾಕ್ಗೆ ಒಳಗಾಗಿದ್ದಾರೆ ಸ್ಥಳಕ್ಕೆ ಬಂದಂತಹ FSL ಟೀಮ್ನ ಅಧಿಕಾರಿಗಳು. ಮತ್ತೆ ಒಂದಷ್ಟು ಆಡಿಯೋವನ್ನು ಕೂಡ ನೀವು ಕೇಳಿಸ್ಕೊಂಡಿರಬಹುದು. ಇಲ್ಲಿ ಚಾಕು ಗೀಕು ಎಲ್ಲವೂ ಕೂಡ ಇಲ್ಲೇ ಬಿದ್ದಿದೆ ಅಂತ ಹೇಳ್ತಾ ಇರುವಂತಹ ಮಾತುಗಳು ಕೂಡ ಕೇಳ ಸಿಗ್ತಾ ಇದೆ. ಆ ದೃಶ್ಯ, ಆ ರಾ ಫುಟೇಜ್ ಅನ್ನ ನಾವು ನಿಮ್ಗೆ ತೋರಿಸೋ ಹಾಗಿಲ್ಲ, ಅಷ್ಟರ ಮಟ್ಟಿಗೆ ಕೊಲೆ ಆಗಿರುವಂಥದ್ದು. ರಕ್ತ ಎಲ್ಲ ಕೂಡ ಅಲ್ಲಿ ನೀವು ಡೈನಿಂಗ್ ಟೇಬಲ್ ಕೂಡ ಬಿದ್ದಿದೆ ಇರುವಂಥದ್ದು, ಅದನ್ನ ಕೂಡ ಗಮನಿಸಬಹುದು. ಅಲ್ಲೆಲ್ಲ ಕೂಡ ರಕ್ತ ಚಿಮ್ಮಿದೆ, ರಕ್ತ ಎಲ್ಲ ಕಡೆನೂ ಹರಿದಾಡಿರುವಂಥದ್ದು. ಅಷ್ಟರ ಮಟ್ಟಿಗೆ ಅಟ್ಟಾಡಿಸಿ ಅವರನ್ನ ಕೊಲೆ ಮಾಡಲಾಗಿರೋದು ಗೊತ್ತಾಗ್ತಾ ಇರುವಂಥದ್ದು. ನಿಜಕ್ಕೂ ಅಧಿಕಾರಿಗಳೇ ಶಾಕಿಗೊಳಗಾಗಿದ್ದಾರೆ. ಈ ಹಿಂದೆ ಈ ರೀತಿಯಾದಂತಹ ಘಟನೆಗಳು ಯಾವುದೂ ಕೂಡ ನಡೆದಿರ್ಲಿಕ್ಕಿಲ್ಲ ಅಂತ ಹೇಳಿ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಅಷ್ಟು ಬೀಭತ್ಸವಾಗಿ, ಅಷ್ಟು ಕೋಪ, ಅಷ್ಟು ಮನಸ್ತಾಪ ಇತ್ತ ಪಲ್ಲವಿ ಅವ್ರಿಗೆ ಅಂತ ಹೇಳಿ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಅವರನ್ನ ಕೊಲೆ ಮಾಡಿರುವಂತಹ ರೀತಿ ಇದೆಯಲ್ಲ, ಯಾರೋ ಎಕ್ಸ್ಪರ್ಟ್ಗಳು ಕೊಲೆ ಮಾಡಿದ್ದಾರೇನೋ ಅನ್ನೋಷ್ಟರ ಮಟ್ಟಿಗೆ ಭೀಕರ ಭಯಾನಕವಾಗಿ ಕೊಲೆ ಮಾಡಲಾಗಿದೆ ಅವರನ್ನ. ಒಂದೊಂದು ಮೂಲೆಯಲ್ಲೂ ಕೂಡ ಅವರ ರಕ್ತ ಚಿಮ್ಮಿದೆ. ಅವರ ರಕ್ತದ ನಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಶಾಕಿಗೊಳಗಾಗಿದ್ದಾರೆ. ಅಧಿಕಾರಿ ನೋಡ್ತಾರೆ, ಒಂದು 2-3 ಸಲ ನೋಡ್ತಾರೆ ಪಲ್ಸ್ ಅನ್ನ. ನೋಡಿದಂತಹ ಸಂದರ್ಭದಲ್ಲಿ ಇನ್ನೊಬ್ರು ಅಧಿಕಾರಿಗಳು ಕೇಳ್ತಾ ಇರ್ತಾರೆ, ಪಲ್ಸ್ ಇದೆಯಾ ಅಂತ ಹೇಳಿ. ಅವರು ಇಲ್ಲ ಪಲ್ಸ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ನಿಜವಾಗ್ಲೂ ಇಲ್ವಾ ಅಂತ ಹೇಳಿ ಒಂದು ಸೆಕೆಂಡ್ಗೆ ನೋಡಿ, ನಾವು ಕೋಪಕ್ಕೆ ಕೊಟ್ಟಂತಹ ಅಂದ್ರೆ ನಾವು ಕೋಪಕ್ಕೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ ಅನ್ನೋದು ಎಕ್ಸಾಂಪಲ್ ಇದು. ಒಂದು ಕ್ಷಣ ನಾವು ಸುಮ್ಮನೆ ಸಮಾಧಾನವಾಗಿ ಯೋಚನೆ ಮಾಡಿ ಏನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಇದ್ರೆ ಈ ರೀತಿಯಾದಂತಹ ಘಟನೆಗಳು ಯಾವತ್ತೂ ಕೂಡ ಆಗ್ಲಿಕ್ಕಿಲ್ಲ. ಎಂತಹ ಕೇಸ್ಗಳನ್ನ ನೋಡಿರ್ತಾರೆ ಓಂ ಪ್ರಕಾಶ್ ಅವರು. ನಾನೇ ಈ ರೀತಿಯಾಗಿ ಕೊಲೆಯಾಗಿ ಹೋಗ್ಬಿಡ್ತೀನಿ ಅಂತ ಹೇಳಿ ಒಂದು ಕ್ಷಣ ಕೂಡ ಅವರು ಯೋಚನೆನೇ ಮಾಡಿರ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಅವರ ಹಿರಿಯ ಅಧಿಕಾರಿಗಳು ಏನಾಗಿರ್ತಾರೆ, ಅವರು ಆ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಇಂಥ ಕೊಲೆ ಮಾಡಿದ್ದಾನೆ ಅಂತ ನೋಡಿದಂತಹ ಸಂದರ್ಭದಲ್ಲಿ, ಅವರ ಮುಖಚರಿ ನೋಡಿದಂತಹ ಸಂದರ್ಭದಲ್ಲಿ ಈತ ಹೀಗೆ ಮಾಡಿದ್ದಾನೆ, ಈತನೇ ಅಪರಾಧಿ ಅಂತ ಹೇಳಿ, ಈತನೇ ಆರೋಪಿ ಅಂತ ಹೇಳಿ ಸೆಕೆಂಡ್ಸ್ ಅಲ್ಲಿ ಅವರು ಕಂಡುಹಿಡಿತಾ ಇದ್ರು. ಅಂತಹ ಅಧಿಕಾರಿಯ ಈ ರೀತಿಯಾಗಿ ಕೊಲೆ ಆಗ್ತಾರೆ, ಮನೆಯವರೇ ಈ ರೀತಿಯಾಗಿ ನನ್ನ ಕೊಲೆ ಮಾಡ್ತಾರೆ, ಮನೆಯವ್ರ ಮೇಲೆ ಅನುಮಾನಗಳು ಬರುತ್ತೆ ಅಂತ ಅವರು ಕೂಡ ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮತ್ತೆ ಪಲ್ಲವಿಯರ ಮುಖಚರಿ ಆದ್ರೂ ಆಗ್ಲಿ ಅಥವಾ ಅವರ ಮಗಳ ಮುಖಚರಿ ಆದ್ರೂ ಆಗ್ಲಿ, ಇಷ್ಟು ಅವರ ಮುಖದ ಹಿಂದೆ ಇಷ್ಟೊಂದು ಭಯಾನಕತೆ ಇರುತ್ತೆ ಅಂತ ಕೂಡ ಅವ್ರು ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಪಾಪ ಎಲ್ಲೋ ಅವರ ತಂಗಿ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಳ್ಕೊಂಡು ಬಂದು ಅಂದ್ರೆ ಕರ್ಕೊಂಡು ಬಂದು ಅವರನ್ನ ಈ ರೀತಿಯಾಗಿ ಗಲಾಟೆ ಶುರು ಮಾಡಿ ಇಷ್ಟು ಭೀಕರವಾಗಿ ಭಯಂಕರವಾಗಿ ಮರ್ಡರ್ ಮಾಡ್ತಾರೆ ಅಂತ ಕೂಡ ಅವರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಅವರನ್ನ ಕೊಲೆ ಮಾಡಲಾಗಿದೆ. ದೃಶ್ಯಗಳು, ಒಂದೊಂದು ದೃಶ್ಯಗಳು ಕೂಡ ಭಯಾನಕವಾಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ಓಂ ಪ್ರಕಾಶ್ ಅವರು ಓಂ ಪ್ರಕಾಶ್ ಅವರ ಅನ್ನುವಷ್ಟರ ಮಟ್ಟಿಗೆ ಆಶ್ಚರ್ಯ ಆಗತ್ತೆ. ಆ ರೀತಿಯಾಗಿ ಮುಖವನ್ನೆಲ್ಲ ಚುಚ್ಚಿ ಕೊಲೆ ಮಾಡಿದ್ದಾರೆ. ಕತ್ತಿನ ಭಾಗಕ್ಕೆ ಚುಚ್ಚಿದ್ದಾರೆ, ಸ್ಟ್ಯಾಪ್ ಮಾಡಿದ್ದಾರೆ. ಮತ್ತೆ ಮುಖಕ್ಕೆ ಅವರು ಖಾರದ ಪುಡಿ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಅವ್ರ ಮುಖ ಅವ್ರದ್ದೇನಾ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. ರಕ್ತ ಎಲ್ಲ ಕೂಡ ತುಂಬ ಹೋಗ್ಬಿಟ್ಟಿರುತ್ತೆ. ಅವರ ಮನೆ ಹಾಲ್ ನೋಡೋದಕ್ಕೆ ಸಾಧ್ಯನೇ ಆಗಲ್ಲ, ಅಷ್ಟರ ಮಟ್ಟಿಗೆ ರಕ್ತ ತುಂಬಿರುತ್ತೆ. ಡೈನಿಂಗ್ ಹಾಲು ಮತ್ತೆ ಸೋಫಾ ಎಲ್ಲ ಕಡೆ ಕೂಡ ರಕ್ತ ಚಿಮ್ಮಿದೆ.
ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ಒಂದು ಕ್ಷಣ ಅಧಿಕಾರಿಗಳೇ ಭಯಭೀತರಾಗ್ಬಿಟ್ಟಿದ್ದಾರೆ. ಈ ರೀತಿಯಾದಂತಹ ಮರ್ಡರ್, ಒಬ್ಬ ಹಿರಿಯ ಅಧಿಕಾರಿಯ ಕೊಲೆ ಈ ರೀತಿಯಾಗಿ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಅಧಿಕಾರಿಯ ಕೊಲೆಯಾಗಿರೋದು ಇಡೀ ಪೊಲೀಸ್ ಇಲಾಖೆಯನ್ನೇ ಕೂಡ ಒಂದು ಕಡೆ ಶಾಕ್ಗೆ ಒಳಪಡುವಂತೆ ಮಾಡಿಬಿಟ್ಟಿರುವಂಥದ್ದು ಈ ಒಂದು ಘಟನೆ. ಪಲ್ಸ್ ಇಲ್ಲ ಅಂತಂದಂಥ ತಕ್ಷಣ ಅವರು ಶಾಕಿಗೆ ಒಳಗಾಗ್ತಾರೆ ಅಧಿಕಾರಿಗಳು. ಮನೆಯ ಡೈನಿಂಗ್ ಟೇಬಲ್ಲು, ಬೆಡ್ಶೀಟ್ನಲ್ಲಿ ಅವರ ಮುಖ ಯಾಕೆ ಸುತ್ತಿದ್ರು, ಅಥವಾ ಬೆಡ್ಶೀಟ್ನಲ್ಲಿ ಮುಖ ಸುತ್ತಿ ಮೊದಲಿಗೆ ಕೊಲೆ ಮಾಡಿ ಆ ನಂತರ ಮುಖಕ್ಕೆ ಖಾರದ ಪುಡಿ ಎರಚಿದ್ರ, ಅಥವಾ ಮೊದಲಿಗೆ ಖಾರದ ಪುಡಿ ಎರಚಿ ಆ ನಂತರ ಮುಖಕ್ಕೆ ಅವ್ರ ಮುಖ ಅವ್ರದ್ದೇ ಅಂತ ಗೊತ್ತಾಗಬಾರ್ದು ಅಂತ ಹೇಳಿ ಮುಖವನ್ನು ಮುಚ್ಚಿದ್ರ ಗೊತ್ತಿಲ್ಲ. ಇದರಲ್ಲಿ ಅವರ ಮಗಳ ಕೈವಾಡ ಎಷ್ಟಿದೆ, ಇನ್ನು ಪಲ್ಲವಿ ಅವರೇ ಕೂಡ ಕೊಲೆ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಯಾವ ವಿಚಾರಕ್ಕೆ ಕೊಲೆ ಮಾಡಿದ್ರು, ಹೇಗೆ ಕೊಲೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಆದರೆ ಅವರ ದೃಶ್ಯಾವಳಿಗಳು, ಅಂದರೆ ಕೊಲೆಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ದೃಶ್ಯಾವಳಿಗಳು ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆಯಲ್ಲ, ಆ ದೃಶ್ಯಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗತ್ತೆ ಎಷ್ಟು ಬೀಭತ್ಸವಾಗಿ ಕೊಲೆ ಮಾಡಿದ್ದಾರೆ, ಅಷ್ಟು ದ್ವೇಷ ಇತ್ತ ಅಂತ ಹೇಳಿ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ಅಥವಾ ಆಸ್ತಿ ವಿಚಾರನೋ ಮತ್ತೊಂದು ವಿಚಾರನೋ, ಹೊರಗಡೆ ಅವ್ರ ಜೊತೆ ಜಗಳ ಆಗಿತ್ತೋ, ಅಥವಾ ಯಾವುದೋ ಒಂದು ಕೇಸ್ನ ಇವರು ನಡೆಸಿದಂತಹ ಸಂದರ್ಭದಲ್ಲಿ ಅವರು ದ್ವೇಷ ಇಟ್ಕೊಂಡು ಕೊಲೆ ಮಾಡ್ತಾರೆ ಅಂತಂದರೆ ನಂಬಬಹುದು. ಆದರೆ ಬಹಳ ವರ್ಷಗಳ ಕಾಲ ದಾಂಪತ್ಯ ಜೀವನದಲ್ಲಿ ಇಬ್ಬರು ಜೀವನ ಮಾಡ್ಕೊಂಡು ಬಂದಂತಹ ಆ ಒಂದು ಏಳು ಬೀಳುಗಳು ಇವರ ಕಣ್ಮುಂದೆ ಬರಲಿಲ್ವಾ ಆ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಕೊಲೆ ಆಗೋಗಿದೆ, ಈಗ ತನಿಖೆ ನಡೀತಾ ಇದೆ, ಕಾದ್ ನೋಡೋಣ ತನಿಖೆಯ ಸಂದರ್ಭದಲ್ಲಿ ಇನ್ನು ಯಾವೆಲ್ಲ ವಿಚಾರಗಳನ್ನ ಬಾಯ್ಬಿಡ್ತಾರೆ ಅಂತ ಹೇಳಿ.